ನಮ್ ಟೀಚರ್ ಜೊತೆ ಇವ್ರ್ಯಾರೋ ಜೂನಿಯರ್ ಪೊಲಿಟಿಷಿಯನ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನಮ್ ಯೋಗಿ ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾವುದೇ ಕಡೆನೂ ಮಾತಾಡಕ್ಕೆ ಬಿಡ್ತಾ ಇಲ್ಲ. ನೀವು ಬನ್ನಿ ಇಲ್ಲಿ, ನೀವು ಕೂತ್ಕೊಳ್ಳಿ. ಇವಾಗ ಒಂದು ಚಪ್ಪಾಳೆ ಹೊಡೆತಕ್ಕಂತ ಸಂದರ್ಭದಲ್ಲಿ ತಾವುಗಳು ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ, ಪರವಾಗಿಲ್ಲ. ಜೋಕರ್ ಅವರೇ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನೀವು ಈ ಸಿನಿಮಾದಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದೀರಾ, ಕರೆಕ್ಟಾ? ಇವಾಗ ನಾನು ನಿಮಗೆ ಉತ್ತಮವಾದ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತಮವಾಗಿ ಉತ್ತರ ಕೊಡಬೇಕು. ಈ ಸಿನಿಮಾದಲ್ಲಿ ನಿಮ್ಮದು ಪಾತ್ರ ಏನು? ಒಂದು ಮುಖ್ಯ ಪೇದೆ ಪಾತ್ರವನ್ನು ಮಾಡಿಸಿದ್ದಾರೆ. ಅದನ್ನು ಯಾಕೆ ಕಣ್ಣು ಮುಚ್ಕೊಂಡು ಹೇಳ್ತೀರಾ? ಕರೆಕ್ಟಾಗಿ ಹೇಳಿ. ನಿಮ್ಮ ಪಾತ್ರ ತಕ್ಕಾಗಿ ನೀವು ನಾಟಕ ಮಾಡ್ಬೇಕು. ಇವಾಗ ಹಿಂಗೆ ಇಟ್ಕೊಂಡು. ವೆರಿ ಗುಡ್. ಹೇಳಿ. ದಯವಿಟ್ಟು ಈ ಒಂದು ಪಾತ್ರವನ್ನು ನಾವು ಸಿದ್ಧಿಗುವಲ್ಲಿ ಒಂದು ಮುಖ್ಯ ಪೇದೆ ಪಾತ್ರವನ್ನು ಮಾಡಿದ್ದೀವಿ. ಆ ಒಂದು ಪಾತ್ರದಲ್ಲಿ ಸುಮ್ಮನೆ ಜೊಲ್ ಸುರಿಯುತ್ತೆ ಅಂದರೆ ನೀವು ತಿಂಡಿ ಊಟ ಎದುರುಗಡೆ ಕಡಲೆಕಾಯಿ ಬೀಜ ಇಟ್ಟಾಗ ತಿನ್ನಬೇಕು ಅಂತ ಆಸೆ ಆದಾಗ ಜೊಲ್ ಸುರಿಯುತ್ತೆ. ತಗೊಳ್ಳಿ ತಿನ್ನಿ, ನಿಮ್ಗೆ ಯಾರು ಬೇಡ ಅಂದರು? ಒಂದೆರಡು ಕುಡಿ, ರಾತ್ರಿ ಪಕ್ಕ ಬಲ್ಕೋಬೇಡಿ. ಅದು ಬರೀ ಇದು ತಿಂದರೆ, ಬಟಾಣಿ ತಿಂದರೆ ಇದು ಬರುತ್ತೆ ಅವಾಗ. ಈಗಾಗಲೇ ಸಾಕಷ್ಟು ಜನ ಈಗಲೇ ಮಾತಾಡ್ಕೊತಾ ಇದ್ದಾರೆ. ಯಾಕಂದರೆ ಉತ್ತಮವಾದಂಥ ಒಂದು ಚಿತ್ರ ಅಂತ ಅದರ ಬಗ್ಗೆ ಅಭಿಪ್ರಾಯಗಳು ಬರ್ತಾ ಇದೆ. ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ. ನಿಮ್ಮ ಡೈಲಾಗ್ ಹೇಳಿ ಅಷ್ಟೇ ಸಾಕು. ನಮ್ಮ ಡೈಲಾಗು, ಅದರಲ್ಲಿ ಒಂದು ಡೈಲಾಗ್ ಇದೆ, ಬಂದರೆ ಬೆಟ್ಟ ಹೋದ್ರೆ ಟಾಟಾ. ಅದೇನಕ್ಕೆ ಹೇಳ್ತೀರಾ? ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು, ವಿತ್ ಆಕ್ಷನ್ ಹೇಳ್ಬಿಡ್ತೀನಿ. ಬಂದರೆ ಬೆಟ್ಟ ಹೋದ್ರೆ ಟಾಟಾ. ಎಲ್ಲರೂ ಮಕ್ಕಳು ಮಾಡಿ. ಬಂದರೆ ಬೆಟ್ಟ ಹೋದ್ರೆ ಟಾಟಾ. ವೆರಿ ಗುಡ್. ಇದರಲ್ಲಿ ಏನು ಡಬಲ್ ಮೀನಿಂಗ್ ಇಲ್ಲ ತಾನೇ? ವೆರಿ ಗುಡ್. ಹೌದು, ತಾವು ಸಿದ್ಲಿಂಗು ಚಿತ್ರದಲ್ಲಿ ಈ ಒಂದು ಗುಂಡನ ಜೊತೆಗೆ ಈ ತುಂಡು, ಐಸ್ ಕ್ಯೂಬು, ಸೋಡಾ, ವಾಟ್ರು ಅಂತ ಎಲ್ಲನೂ ಇಟ್ಕೋತಾರೆ. ಆದರೆ ತಾವು ಅಸಾದುಲ್ಲಾ ಬೇಗ್ ಅನ್ನೋ ಒಂದು ಪಾತ್ರದ ಜೊತೆ ತಾವು ಏನನ್ನು ಹಾಕೊಂಡಿದ್ದೀರ ಅನ್ನೋದನ್ನು ಹೇಳ್ತಕ್ಕಂಥದ್ದು. ತುಂಡು ಅಂದರೆ ಮಾಂಸ. ನಾನು ಸಕ್ಕರೆ ಹಾಕೊಂಡು ಕೊಡ್ತಿದ್ದೇನೆ ಅಷ್ಟೇ. ಸಕ್ಕರೆ? ಹೌದು, ಸಕ್ಕರೆ. ಏನು ಅದರದ ಒಂದು ಮಜಾ ತುಂಬ ಚೆನ್ನಾಗಿತ್ತ ತಮಗೆ? ಇಲ್ಲ, ಸಕ್ಕರೆ ಅನ್ನೋಕ್ಕೆ ನನಗೆ ಕುಡ್ತಾ ಅಭ್ಯಾಸ ಇಲ್ಲ ಅಷ್ಟೊಂದು. ಅಂದರೆ ನೀವು ಒಂದು ರೀತಿಯಾದಂಥ ಪಾನೀಯ ಕುಡಿದಿದ್ದೀರಾ? ಹಾಂ, ಹೌದು. ಉತ್ತಮವಾದಂಥ ಪಾನೀಯ. ನಮ್ಮ ಅಮ್ಮಂಗೆ ನಾರ್ಮಲ್ ಡೆಲಿವರಿನೇ, ಆದರೂ ನಾನು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗುತ್ತೆ. ಹೌದೌದು, ಇದು ಒಂದು ಅಂಶವನ್ನು ನಾವು ಗಮನಿಸೋದು. ಅಂದ್ರೆ ಯಾರು ಕುಡಿಯಲ್ಲ ಅವರು ನಾರ್ಮಲ್ ಇಲ್ಲ ಅಂತನಾ? ಹಾಂ, ಅಬ್ನಾರ್ಮಲ್ ಅವರು. ವಾಟ್ ನಾನ್ಸೆನ್ಸ್. ಯಾರು ಕುಡಿತಾರೆ ಅವರು ಅಬ್ನಾರ್ಮಲ್. ನಿಜವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿದೆ. ತಿನ್ನಿ. ಈಗ ತಮಗೊಂದು ಪ್ರಶ್ನೆ. ತಾವು ಈ ಮಂಗಳ ಒಂದು ಚಿತ್ರದಲ್ಲಿ ಈ ರಂಗಮ್ಮ ಅನ್ನೋ ಒಂದು ಪಾತ್ರ ಬರ್ತದೆ. ಆ ಒಂದು ಪಾತ್ರದಲ್ಲಿ ಅವ್ರ ಜೊತೆ ತಾವು ಯಾಕೆ ಅಲ್ಲಿ ಹೋಗಿ ಸೇರ್ಕೋತೀರ ರಂಗಮ್ಮನ ಜೊತೆ? ಅದರಲ್ಲಿ ಇರ್ತಕ್ಕಂಥ ಒಂದು ನೋವು ನಲಿವುಗಳನ್ನ ತಾವು ದಯವಿಟ್ಟು ಹೇಳಬೇಕು. ಏನಾಗುತ್ತಂದ್ರೆ, ನನಗೆ ಇವನ ಮೇಲೆ ತುಂಬ ಪ್ರೀತಿ. ಅಂದರೆ ಆ ಥರ ಅಲ್ಲ, ನಂಗೆ ಬೇಕಾಗಿಲ್ಲ. ನನ್ನ ತಗೊಳ್ಳಿ ಗ್ಯಾಸು. ಸರಿ, ಇವಾಗ ನಾನು ಕೇಳೋದನ್ನ ಯಾರು? ಸೊ ಬೇಸಿಕ್ಲಿ ನನಗೆ ಸಿದ್ಲಿಂಗು ಮೇಲೆ ಸ್ವಲ್ಪ ಪ್ರೀತಿ. ಅಂದರೆ ಅವನ ಬಗ್ಗೆ ನನಗೆ ಯೋಚನೆ ಯಾವಾಗಲೂ. ಅದಕ್ಕೆ ಪಾಪ ಅವ್ನ ಕಷ್ಟದಲ್ಲಿರುವಾಗ ಅವ್ನಿಗೆ ಸಹಾಯ ಮಾಡಬೇಕಂತ ಅವ್ನಿಗೆ ದುಡ್ಡು ಬೇಕಾಗುತ್ತೆ. ನಮ್ಮ ಮನೇನ ಬಾಡಿಗೆಯಲ್ಲಿ ಇರ್ತೀನಲ್ವ, ಅದನ್ನು ವಾಪಸ್ ಕೊಟ್ಬಿಟ್ಟು ಆ ದುಡ್ಡನ್ನ ಇವ್ನಿಗೆ ಕೊಡ್ತೀನಿ. ಆವಾಗ ನನಗೆ ಜಾಗ ಇರಲ್ಲ ಉಳ್ಕೊಳ್ಳೋದಕ್ಕೆ. ಆವಾಗ ನಾನು ಹೋಗಿ ನಮ್ಮ ರಂಗಮ್ಮನ ಮನೇಲಿ ಇರ್ತೀನಿ. ಓ, ಆ ಥರ ಒಂದು ಸಂದರ್ಭ. ಹೌದು. ಈ ಚಿತ್ರದಲ್ಲಿ ಭಾಳ ಇಷ್ಟ ಅಂತ ಹೇಳ್ತೀರಾ? ಹೌದು. ಇವ್ರಿಗೆ ನಿಮ್ಮ ಬಗ್ಗೆ ಲವ್ ಇರುತ್ತೋ ಅಥವಾ ಇವ್ರಿಗೆ ನಿಮ್ಮ ಬಗ್ಗೆ ಲವ್ ಇರುತ್ತೋ ಅನ್ನೋದೊಂದು ಹೇಳಬೇಕು. ಇಬ್ರಿಗೂ ಇರುತ್ತೆ, ಆದರೆ ಇವನು ಹೇಳ್ಕೊತಾನೆ, ನಾನು ಹೇಳ್ಕೊಳ್ಳಲ್ಲ. ನಾನು ಹೇಳ್ಕೊಳ್ಳೋ ಅಷ್ಟೊತ್ತಲ್ಲಿ ಬೇರೆ ಏನೋ ಆಗುತ್ತೆ. ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲರೂ ಚೇರ್ ಮೇಲೆ ನಿಮಗೆ ಕಣ್ಣಿದೆ, ಇದರಲ್ಲೂ ಇದೆ, ಹೋಗಿ ಕೂತ್ಕೊಳ್ಳಿ. ಅದೊಂದೇ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ನೋಡಿದ್ರಾ? ಕೂತ್ಕೊಳ್ಳಿ ಸರ್. ಬೇಗ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬಂದು ತಗೊಂಡೋಗ್ಬಿಡ್ತಾರೆ ಚೇರ್ನ. ನಿದ್ದೆ ಮಾಡಿಬಿಡಿ ದಯವಿಟ್ಟು. ಇವಾಗ ಇವ್ರು ಯಾರ ಥರನೂ ಅವರು ಮಾತಾಡ್ತಾರೆ, ನೀವು ಗೆಸ್ ಮಾಡಬೇಕು. ಓಕೆನಾ? ಇದು ಎಕ್ಸಾಮು. ಇವತ್ತು ನೀವು ಸಿದ್ಲಿಂಗು ಚಿತ್ರಕ್ಕೆ ಭಾಳ ಉತ್ತಮವಾಗಿ ಪ್ರೇಕ್ಷಕರ ಪ್ರತಿಕ್ರಿಯೆ ಏನೋ ಬರ್ತಾಯಿದೆ. ಈ ದುಡ್ಡು ಕಾಸು ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ ಕೇಳಿದ್ದೀನಪ್ಪ. ಏನು ಇವ್ರಿಗೇನು ದುಡ್ಡು ಕೊಟ್ಟಿಲ್ಲ, ಇವರು ಸುಮಾರು ಕೊಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ದುಡ್ಡು ವಿಚಾರ ಬೇರೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಾಕಬೇಕು ಪಿಕ್ಚರ್ ಅಂದಮೇಲೆ. ಅದರಿಂದ ಎಲ್ಲನೂ ಹಾಕಿ ಪಾಪ ನೋವುಗಳನ್ನ ಉಂಡಿದ್ದೀರಾ. ತಮಗೆ ನಲಿವಿನ ದಿನಗಳು ಬರ್ತದೆ. ಇದ್ರ ಬಗ್ಗೆ ತಾವು ಏನು ಒಂದು ಸಿದ್ಲಿಂಗು ಚಿತ್ರದಲ್ಲಿ ನಮ್ಮ ನಿರ್ದೇಶಕರ ಜೊತೆ ಏನೋ ಒಂದು ಎಣ್ಣೆ ಪಾರ್ಟಿ ಅಂತಿದ್ರಪ್ಪ, ಅದೇನು ನಮಗೂ ಗೊತ್ತಿಲ್ಲ.
ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನೀವು. ಚಪ್ಪಾಳೆ. ಉತ್ತರ ಸಿದ್ಲಿಂಗು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹಣಕಾಸಿನ ಕೊರತೆ ಇದ್ದರೂ ಕೂಡ ಅದರಲ್ಲಿ ಸಿನಿಮಾಗೇನು ಕಡಿಮೆ ಮಾಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದನ್ನೇನು ಹಣಕಾಸು ಹಾಕಿದ್ದೀನಿ ಅದು ತಕ್ಕಂಗೆ ನಿರ್ದೇಶಕರು ಮತ್ತು ಎಲ್ಲ ಟೀಮು, ಅದೆಲ್ಲ ಆರ್ಟಿಸ್ಟ್ಗಳು, ರಮ್ಯಾ ಮೇಡಮು, ಯೋಗಿ, ಎಲ್ಲ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಶ್ರೀಲಿಂದವರು ಕೂಡ ಅವರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಂ ನೋಡಿ, ಈ ಚಿತ್ರದಲ್ಲಿ ಕೊನೆ ಒಂದು ಡೈಲಾಗ್ ಇದೆ, ಅದರ ಬಗ್ಗೆ ಮಾತನಾಡೋಂಗಿಲ್ಲ, ಯಾಕಂದರೆ ಅದರ ಬಗ್ಗೆ ನೀವೇ ಹೇಳಬೇಕು. ಹಾಂ, ಯಾವುದೋ ಒಂದು ಅಂಶನ ಡೈರೆಕ್ಟ್ರ್ ಹೇಳ್ಕೊಟ್ಟಿದ್ರು, ತಾವು ಮರೆತು ಬಿಟ್ರೇನೋ. ಸಾಲ ಈಸ್ಕೊಳ್ಳೋದ್ ಬಗ್ಗೆ. ಹಾಂ, ಸಾಲ ಒಂದು ಅದ್ರಲ್ಲಿ ನನ್ನ ಹೆಸರನ್ನ ಹಾಕೊಂಡ್ಬಿಟ್ಟಿದ್ದೀರಾ. ಅದು ಏನಾಗುತ್ತಂದ್ರೆ ನೀವು ತುಂಬ ಸಪೋರ್ಟ್ ಮಾಡ್ತೀರಲ್ಲ ಜನಕ್ಕೆ, ಸೊ ಹಂಗಾಗಿ ನಮಗೂ ಏನಾದ್ರು ಸಪೋರ್ಟ್ ಸಿಗುತ್ತಾ ಅಂತ ಆ ಥರ ನಿಮ್ಮ ಹೆಸರು ಬಳಸಿದ್ವಿ. ಖಂಡಿತವಾಗ್ಲೂ ಸಪೋರ್ಟ್ ಸಿಕ್ತು ನಿಮ್ಮ ಹೆಸರು ಹೇಳಿದ್ದಕ್ಕೇ. ಎಲ್ಲರಿಗೂ ಸಪೋರ್ಟ್ ಮಾಡಿ ಅದೇನು ಹೇಳ್ತಾರಲ್ಲ ಹಂಗಾಗ್ಬಿಡೈತೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡೋಣ. ತಪ್ಪಾಯ್ತು. ಇಲ್ಲ, ದಯವಿಟ್ಟು ಚಿಕ್ಕವ್ರು ನೀವು ಯಾವತ್ತು ತಪ್ಪಾಗುತ್ತೋ ಅಂತ ಹೇಳಬಾರ್ದು. ಓಕೆ, ಯಾಕಂದರೆ ಇಲ್ಲಿ ನಮ್ಮ ರಮ್ಯಾ ಮೇಡಮ್ ಇದ್ದಾರೆ, ನೀವಿದ್ದೀರಾ, ಎಲ್ಲರೂ ಇದ್ದೀರಾ. ಸಿನಿಮಾ ಸೂಪರಾಗಿ ಓಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಅಂಬರೀಶ್ ಅಂಕಲ್. ಥ್ಯಾಂಕ್ ಯು. ಚಪ್ಪಾಳೆ. ಸಿದ್ಲಿಂಗು ಕ್ಲಾಸಲ್ಲಿ ಮಂಗಳಾ ಟೀಚರ್ ಕೇಕ್ ತರಿಸಿದಾರಂತೆ. ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರಂತೆ. ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ ಈ ಬ್ರೇಕ್ ಆದ್ಮೇಲೆ.